ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನೀವು ಎಂದಾದರೂ ಮಹಿಳೆಯರೇ ರಥ ಎಳೆಯುವ ರಥೋತ್ಸವ ನೋಡಿದ್ದೀರಾ? ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಸಂಪ್ರದಾಯವನ್ನು ಮೀರಿ ಮಹಿಳಾ ಶಕ್ತಿಗೆ ಗೌರವ ನೀಡುವ ಅಪರೂಪದ ರಥೋತ್ಸವ ನಡೆಯುತ್ತಿದೆ ಎಂದರೆ ನಂಬುತ್ತೀರಾ? ಇಂದಿನ ಈ ವಿಡಿಯೋದಲ್ಲಿ ನಾವು ಹೋಗುತ್ತಿರುವುದು ದಾವಣಗೆರೆ ಜಿಲ್ಲೆಯ ಯರಗುಂಟೆ ಗ್ರಾಮಕ್ಕೆ. ಅಲ್ಲಿ ನಡೆಯುವ ಶ್ರೀ ಕರಿಬಸವೇಶ್ವರ ಮಹಿಳಾ ರಥೋತ್ಸವದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ದಾವಣಗೆರೆ ತಾಲೂಕು ಯರಗುಂಟೆ ಗ್ರಾಮದಲ್ಲಿ ಕರಿಬಸವೇಶ್ವರ ಸ್ವಾಮಿಯ ಹೂವಿನ ರಥೋತ್ಸವ ನೂರಾರು ಮಹಿಳೆಯರ ನೇತೃತ್ವದಲ್ಲಿ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಸಾಮಾನ್ಯವಾಗಿ ರಥೋತ್ಸವದಲ್ಲಿ ಪುರುಷರದೇ ಕಾರುಬಾರು. ಆದರೆ ಈ ಊರಿನಲ್ಲಿ ಮಹಿಳೆಯರು ಇಲ್ಲದೆ ರಥ ಮುಂದಕ್ಕೆ ಹೋಗುವುದಿಲ್ಲ. ಗ್ರಾಮದಲ್ಲಿ ನಡೆಯುವ ರಥೋತ್ಸವದಲ್ಲಿ ತೇರನ್ನು ಮಹಿಳೆಯರು ಎಳೆಯೋದು ಇಲ್ಲಿನ ಪದ್ಧತಿ. ಕಳೆದ 15 ವರ್ಷಗಳಿಂದ ರಥವನ್ನು ಮಹಿಳೆಯರೇ ಎಳೆದುಕೊಂಡು ಬಂದಿರುವುದು ವಿಶೇಷ. ಗ್ರಾಮದಲ್ಲಿ ಕರಿಬಸವೇಶ್ವರ ಗದ್ದಿಗೆಯಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಹಿಳೆಯರಿಗೆ ಸಮಪಾಲು ನೀಡಲಾಗಿದೆ. ಆದ್ದರಿಂದ ಮಹಿಳೆಯರಿಗಾಗಿ ಮಹಿಳೆಯರೇ ರಥ ಎಳೆದುಕೊಂಡು ಹೋಗಬೇಕು, ಪುರುಷರು ರಥ ಎಳೆಯುವಂತಿಲ್ಲ. ಹೀಗಾಗಿ ಇದು ಮಹಿಳಾ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿದೆ. ಗಂಡಸರು ದುಡಿಯಬೇಕು, ಹೆಂಗಸರು ಸಂಸಾರ ತೇರನ್ನು ಎಳೆಯಬೇಕು ಎಂಬ ಮಹತ್ತರವಾದ ಸಂದೇಶ ಈ ರಥೋತ್ಸವದಿಂದ ತಿಳಿಯುತ್ತದೆ. ಯರಗುಂಟೆ ಎಂಬುದು ದಾವಣಗೆರೆ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಗ್ರಾಮ, ಆದರೆ ಭಕ್ತಿ ಭಾವದಿಂದ ತುಂಬಿರುವ ಗ್ರಾಮ. ಈ ಗ್ರಾಮವು ಪ್ರಸಿದ್ಧವಾಗಿರುವುದು ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಲಿ ನಡೆಯುವ ವಿಶಿಷ್ಟ ಮಹಿಳಾ ರಥೋತ್ಸವವಾಗಿದೆ. ಶ್ರೀ ಕರಿಬಸವೇಶ್ವರ ಸ್ವಾಮಿ ಶಕ್ತಿ, ಧರ್ಮ ಮತ್ತು ನ್ಯಾಯದ ಸಂಕೇತವೆಂಬುದು ಭಕ್ತರು ನಂಬುತ್ತಾರೆ. ಗ್ರಾಮಸ್ಥರು ನಂಬಿಕೆಯಂತೆ ಸ್ವಾಮಿಯನ್ನು ಅನುಗ್ರಹದಿಂದ ಮಳೆ ಚೆನ್ನಾಗಿರುತ್ತದೆ, ಬೆಳೆ ಸಮೃದ್ಧಿಯಾಗುತ್ತದೆ, ಕುಟುಂಬಗಳಲ್ಲಿ ಶಾಂತಿ ನೆಲೆಸುತ್ತದೆ. ಅದರಲ್ಲೂ ಈ ದೇವಾಲಯದ ರಥೋತ್ಸವಕ್ಕೆ ವಿಶೇಷವಾದ ಪವಿತ್ರತೆ ಇದೆ. ಸಾಮಾನ್ಯವಾಗಿ ಎಲ್ಲೆಡೆ ರಥೋತ್ಸವದಲ್ಲಿ ಪುರುಷರೇ ರಥ ಎಳೆಯುತ್ತಾರೆ, ಆದರೆ ಯರಗುಂಟೆಯಲ್ಲಿ ಕತೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಲ್ಲಿ ರಥವನ್ನು ಎಳೆಯುವುದು ಕೇವಲ ಮಹಿಳೆಯರೇ. ರಥದ ಕಬ್ಬಿಣದ ಹಗ್ಗ ಹಿಡಿಯುವುದರಿಂದ ಹಿಡಿದು ಪೂಜೆ, ಮಂಗಳಾರತಿ, ಮುತ್ತೈದೆ ಕಾರ್ಯಕ್ರಮಗಳವರೆಗೂ ಎಲ್ಲವೂ ಮಹಿಳೆಯರ ಕೈಯಲ್ಲೇ ನಡೆಯುತ್ತದೆ. ವಯಸ್ಸಿನ ಭೇದವಿಲ್ಲದೆ ಯುವತಿಯರಿಂದ ಹಿಡಿದು ವೃದ್ಧರ ತನಕ ಸಾವಿರಾರು ಮಹಿಳೆಯರು ಕರಿಬಸವೇಶ್ವರ ಸ್ವಾಮಿ ಕಿ ಜೈ ಎಂಬ ಘೋಷಣೆಯೊಂದಿಗೆ ರಥವನ್ನು ಎಳೆಯುತ್ತಾರೆ. ಗ್ರಾಮಸ್ಥರ ನಂಬಿಕೆಯಂತೆ ಈ ರಥೋತ್ಸವವನ್ನು ಮಹಿಳೆಯರೇ ನಡೆಸಬೇಕೆಂಬ ನಂಬಿಕೆ ಇದೆ. ಸ್ವಾಮಿ ಸ್ವಂತ ಆದೇಶಿಸಿದರೆಂಬ ಪೌರಾಣಿಕ ಕಥೆಯಿದೆ. ಮಹಿಳೆ ಶಕ್ತಿ, ಮಹಿಳೆ ಸೃಷ್ಟಿಯ ಮೂಲ. ಆ ಕಾರಣಕ್ಕಾಗಿ ಮಹಿಳೆಯರ ಕೈಯಿಂದ ರಥ ಎಳೆದಿದ್ದಾರೆ. ಗ್ರಾಮಕ್ಕೆ ದರಿದ್ರ ದೂರವಾಗುತ್ತದೆ, ರೋಗ ಭೀತಿ ಕಡಿಮೆಯಾಗುತ್ತದೆ, ಸಂತಾನ ಸುಖ ಲಭಿಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಈ ಮಹಿಳಾ ರಥೋತ್ಸವ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಮಹಿಳಾ ಸಮಾನತೆ, ಮಹಿಳಾ ಸಬಲೀಕರಣ, ಮಹಿಳಾ ಶಕ್ತಿಗೆ ಗೌರವ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡುತ್ತದೆ. ಇದು ಕೂಡ ಈ ಸಂಪ್ರದಾಯ ಯಾವುದೇ ವಿರೋಧವಿಲ್ಲದೆ ಹೆಮ್ಮೆಯಿಂದ ಮುಂದುವರಿಯುತ್ತಿರುವುದು ಯರಗುಂಟೆ ಗ್ರಾಮದ ವಿಶೇಷತೆ. ಸ್ನೇಹಿತರೆ, ಯರಗುಂಟೆ ಕರಿಬಸವೇಶ್ವರ ಮಹಿಳಾ ರಥೋತ್ಸವ ನಿಜಕ್ಕೂ ಕರ್ನಾಟಕದ ಹೆಮ್ಮೆಯ ಪರಂಪರೆ. ಈ ರೀತಿಯ ಅಪರೂಪದ ದೇವಾಲಯಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದಕ್ಕೆ ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.